ಹಲೋ, ಯಾರು? ಮೈ ಟಾಕಿಂಗ್ ಟು ಮಿಸ್ಟರ್ ನಂಜುಂಡಪ್ಪ. ಅಯ್ಯೋ, ನನಗೆ ಇಂಗ್ಲೀಷ್ ಎಲ್ಲ ಬರೋಕ್ಕಿಲ್ಲಪ್ಪ, ಕನ್ನಡದಲ್ಲಿ ಹೇಳು. ನಂಜುಂಡಪ್ಪ ಅವರ ಮಾತಾಡ್ತಾ ಇರೋದು? ನೀವು ಸಾಲ ಯೋಜನೆಗೆ ಅಪ್ಲೈ ಮಾಡಿದಲ್ಲ, ಅಂದರೆ ಸಾಲಕ್ಕೆ ಅರ್ಜಿ ಹಾಕಿದ್ರಲ್ವ? ಹಾಂ, ಹೂನಪ್ಪ. ಸಾಲಕ್ಕೆ ಬ್ಯಾಂಕಲ್ಲಿ ಕೇಳಿದ್ವಿ. ಈಗ ನೀವೇನು ಮಾಡಬೇಕು ಅಂದರೆ, ನಮ್ಮ ಬ್ಯಾಂಕ್ ವತಿಯಿಂದ ನಿಮಗೆ ಒಂದು OTP ಬರುತ್ತೆ. ಬಂದದಾ? ಸರಿನಪ್ಪ. ಬಂತಾ? ಬಂತಪ್ಪ. 6 ನಂಬರ್ನ ಹೇಳಿ. 4 6 1 9 0. 2 ನಿಮಿಷ ಆದಮೇಲೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಈಗ ಬರ್ತದೆಯೇ? ಕಾಯ್ತಾ. ಸರಿನಪ್ಪ. ದೇವರು ಒಳ್ಳೇದು ಮಾಡಿ. ಆದ್ಮೇಲೆ ಆ ರೈತ ತನ್ನನ್ನಷ್ಟೇ ಅಲ್ಲದೆ ಇಡೀ ಸಿಸ್ಟಮ್ನೇ ಡೌಟ್ ಪಡಕ್ ಶುರು ಮಾಡ್ದ. ಕಷ್ಟಪಟ್ಟು ತನ್ನ ಫ್ಯಾಮಿಲಿಗೋಸ್ಕರ ಅಂತ ಸಂಪಾದನೆ ಮಾಡಿದ್ದ ಆ ದುಡ್ಡನ್ನ ಆ ಸ್ಕ್ಯಾಮರ್ ಒಂದು ಕ್ಷಣದಲ್ಲಿ ಎಲ್ಲನೂ ಕೂಡ ಹಾಳು ಮಾಡ್ಬಿಟ್ಟ. ಸಹಜವಾಗಿ ಹೇಳ್ಬೇಕು ಅಂತಂದ್ರೆ ಆ ಬಡಪಾಯಿ ರೈತನಿಗೆ ಈ ಇನ್ಸಿಡೆಂಟ್ ಆದ್ಮೇಲೆ ಯಾರನ್ನು ಕೂಡ ನಂಬಕ್ಕೆ ಆಗ್ತಿಲ್ಲ. ಆದ್ರೆ ಈಗ ಕಲಿಯುವಂತ ಟೈಮ್ ಬಂದಿದೆ. ಈ 3 ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಯಾವ ಕಳ್ಳ ಕಾಲರ್ ಕೂಡ ನಿಮ್ಮ ದುಡ್ಡನ್ನ ಕದಿಯೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲದ ನಂಬರ್ ಇಂದ ಯಾವ್ದಾದ್ರೂ ಕಾಲ್ ಬಂದ್ರೆ OTPನೋ ಅಥವಾ ನಿಮ್ಮ ಅಕೌಂಟ್ ನಂಬರ್ ಡೀಟೇಲ್ಸ್ ನೋ ಯಾವುದೇ ಕಾರಣಕ್ಕೂ ಕೊಡಬೇಡಿ. ನಂಬಕ್ಕೆ ಲಾಯಕ್ ಇರೋ ಅಂತ ವೆಬ್ಸೈಟ್ ನ ನೋಡಿ. ಸರ್ಕಾರದ ಸ್ಕೀಮ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಮಾತ್ರ ಚೆಕ್ ಮಾಡಬೇಕು. ಸ್ಕ್ಯಾಮ್ ಆದ ತಕ್ಷಣ cybercrime.gov.in ಇದರಲ್ಲಿ ಕಂಪ್ಲೇಂಟ್ ಮಾಡೋದನ್ನ ಮರಿಬೇಡಿ. ನೆನ್ಪಿರ್ಲಿ, ಒಂದು ಫೋನ್ ಕಾಲ್ ನಿಮ್ಮ ಕನ್ಸ್ಗಳನ್ನೇ ಪುಡಿ ಮಾಡಬಹುದು. ನೀವು ಸರಿಯಾದ ನಿರ್ಧಾರ ತಗೊಂಡ್ರಿ ಅಂತಂದ್ರೆ ಸ್ಕ್ಯಾಮರ್ ಐಡಿಯಾನೇ ತಲೆ ಕೆಳಗಾಗಬಹುದು. ಎಚ್ಚರವಾಗಿರಿ, ಸ್ಕ್ಯಾಮ್ ವಿರುದ್ಧ ನಿಂತ್ಕೊಳ್ಳಿ. ನಿಮ್ಗೆ ಈ ರೀತಿ ಫೋನ್ ಕಾಲ್ ಬಂದ್ರೆ ಅದನ್ನ ತಕ್ಷಣವೇ ರಿಪೋರ್ಟ್ ಮಾಡಿ. ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಬಲಿಪಶು ಆಗ್ಬೇಡಿ. ಹುಷಾರಾಗಿರಿ, ಸೇಫ್ ಆಗಿರಿ.